ಓದೋದು ಅಂತಂದರೆ ನಮ್ಮನ್ನು ನಾವು ತುಂಬ ಚೆಂದಾಗಿ ಅರ್ಥ ಮಾಡ್ತೀವಿ. ಯಾರು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಆತ ಈ ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹ. ಭಾಳ ಗಂಭೀರವಾಗಿ ಹೇಳ್ಬೋದು, ಏನಂತೀರಿ ಮನಸ್ಸು? ಹಾಗಾಗಿ ಬಹುಶಃ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವ ಹೆಜ್ಜೆಯ ಒಳಗೆ ತಮ್ಮಯ್ಯನವರ ಮನೆ ಒಳಗೆ ಪುಸ್ತಕವನ್ನು, ಗ್ರಂಥಾಲಯವನ್ನು ತೆರೆಯೋದು ಅಷ್ಟೇ ಅಲ್ಲ, ಬಿಡುವಿದ್ದಾಗ ನನಗೆ ಗ್ಯಾರಂಟಿ ಇದೆ ತಮ್ಮಯ್ಯನವರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಬಿಡುವಿದ್ದಾಗ ಒಂದು ಫೋನ್ ಕಡಿಮೆ ಆದರೂ ಪರವಾಗಿಲ್ಲ, ಒಂದು ಹಾಳೆ ಓದಿದರೆ ಬಹುಶಃ ಅದು ಸಾರ್ಥಕ ಆದೀತು ಅಂತ ನನ್ನ ಭಾವ. ಒಬ್ಬ ಇಂಗ್ಲೆಂಡ್ನಲ್ಲಿ 21 ವರ್ಷಗಳ ಕಾಲ ಪ್ರಧಾನಿಯಾಗಿರ್ತಾನೆ ರಾಬರ್ಟ್. ಆತ ಅಧಿಕಾರ, ಹಣ, ಸಂಪತ್ತು ಎಲ್ಲವನ್ನು ಅನುಭವಿಸಿದವು. 21 ವರ್ಷ ಆದ ಮೇಲೆ ತನ್ನ ಅಧಿಕಾರವನ್ನು ಬೇರೆಯವರಿಗೆ ಹಸ್ತಾಂತರಿಸಿ ಆತ ಸೀದಾ ತನ್ನ ಹಳ್ಳಿಗೆ ಹೋಗ್ತಾನೆ. ತನ್ನ ಹಳ್ಳಿಗೆ ಹೋಗಿ ತನ್ನ ಮನೆಯ ಕಪಾಟ್ನ ಒಳಗಿದ್ದಂಥ ಒಂದು ರೂಮ್ನೊಳಗಿದ್ದಂಥ ಕಪಾಟ್ನಲ್ಲಿದ್ದಂಥ ಪುಸ್ತಕವನ್ನು ತೆಗೆದುಕೊಂಡು ಅವನು ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ಹೇಳುವನು, ಬಹುಶಃ ನನ್ನ ಜೀವನದಲ್ಲಿ ಅತ್ಯಂತ ಮಹತ್ವವಾದ ಗಳಿಗೆಗಳನ್ನು ನಾನು ಕಳ್ಕೊಂಡು ಬಿಟ್ಟೆ ಅಂತ ಆತ ರಾಬರ್ಟ್ ಹೇಳ್ತಕ್ಕಂಥ ಮಾತು. 12ನೇ ಶತಮಾನದಲ್ಲಿ ಕಾಶ್ಮೀರದ ರಾಜ ಮಹಾಬಲ ಭೂಪಾಲ ಅಂತ ಹೋಳಿಗೆ ಮಾರ, ಆತ ಕಲ್ಯಾಣಕ್ಕೆ ಬರ್ತಾನೆ. ಆತ ಮೂಳಿಗೆ ಮಾರಾಯನ. ಆತ ಬರೀತಾನೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನು ಉಂಬುದು ಒಂದು ಪಡಿಯಕ್ಕೆ, ಕುಡಿಯುವುದು ಒಂದು ಸೆರೆ ಹಾಕ. ಬಹುಶಃ ಅರ್ಥ ಆದರೆ ಸ್ನಾನಕ್ಕಿರಬಹುದಾದ ವಿವೇಕ, ವಿಸ್ತಾರ ಮತ್ತು ನೆಮ್ಮದಿ, ತಾಳ್ಮೆ, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವ ವಿವೇಕ ಬಹುಶಃ ಜಗತ್ತಿನಲ್ಲಿ ಯಾವ ಶಿಕ್ಷಣವೂ ಯಾವ ಕ್ಷೇತ್ರವೂ ಕೂಡ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸವರು ಹೇಳ್ತಾ ಇದ್ದಾರೆ, ವಚನಕಾರ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು. ನಿಮಗೆ ಕತ್ತಲನ್ನು ಕಳ್ಕೊಳ್ಳೋದಕ್ಕೆ ನಿಮಗೆ ಜ್ಞಾನ ಬೇಕು. ಕತ್ತಲು ಅಂದರೆ ಬಹಳ, ನಾನು ಮೊನ್ನೆ ಹೇಳ್ತಾ ಇದ್ದೆ, ಮನುಷ್ಯ ತುಂಬ ನಾಟಕ ಆಡ್ತಾನೆ. ಮನುಷ್ಯ ಇದ್ರಲ್ಲ, ನಾವೆಲ್ಲರೂ ನನ್ನನ್ನೂ ಸೇರಿ ನಾನು ಭಾಳ ಪ್ರಾಮಾಣಿಕವಾಗಿ ಒಪ್ಕೊಳ್ತೇವೆ. ಎಲ್ಲಿ ಬರ್ತಾ ಇದ್ದೀರಿ ಅಂತಂದರೆ, ನಾನಿನ್ನೂ ಮನೆಯೇ ಬಿಟ್ಟಿರಲ್ಲ, ಇನ್ನೇನು ತಮ್ಮಯ್ಯನವ್ರ ಮನೆ ಹಿಂದೆ ಇದ್ದೀನಿ ಸುಳ್ಳು ಹೇಳ್ಬಿಡ್ತೀನಿ. ಹೌದಲ್ವೇನು? ಬಹಳ ಸತ್ಯ ಒಪ್ಕೊಳ್ಬಿಡ್ಬೋದು. ಮನುಷ್ಯ ಮುಖವಾಡ ಹಾಕ್ಕೊಳ್ತಾ ಇದ್ದಾನೆ. ಇಂಥ ಎಲ್ಲ ಮುಖವಾಡಗಳನ್ನು ಕಳಿಸ್ಲಿಕ್ಕಿರುವ ಒಂದೇ ಏಕೈಕ ಮಾರ್ಗ ಅಂತಂದ್ರೆ ಅದು ಜ್ಞಾನ, ವಿವೇಕ ಅಂತ.